ಇದು ಇದು ನಮ್ಮ ಬೆಂಗಳೂರು ಬುಲ್ಸ್ ಅಂತ ಹೇಳಿದ್ರೆ ಇದು ಗೂಳಿಗಳ ಪವರ್. ಆ್ಯಕ್ಚುಲಿ ಎಂಥ ಮ್ಯಾಚ್ ಇವತ್ತಂತೂ ಸೀರಿಯಸ್ಲಿ ಕಳೆದೋಗ್ಬಿಟ್ಟೆ. ನಾನಂತೂ ಮ್ಯಾಚ್ ನೋಡಿ ಸ್ವಲ್ಪ ಲೇಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಆದರೂ ದಬಾಂಗ್ ಡೆಲ್ಲಿ ಅವ್ರ ಪಾಡು ಹೆಂಗಿತ್ತು ಅಂತ ಹೇಳಿದ್ರೆ ಪಾಪ ಮಗ. ಬಿಕಾಸ್ ಈ ಒಂದು ಸೀಸನ್ ದಬಾಂಗ್ ಡೆಲ್ಲಿ ಎಲ್ಲ ಟೀಮ್ಗೂ ಡಾಮಿನೇಟ್ ಮಾಡಿ ಗೆದ್ಕೊಂಡು ಟಾಪ್ 2 ಅಲ್ಲಿ ಕೂತಿರೋ ಟೀಮ್ಗೆ ಬೆಂಗಳೂರು ಬುಲ್ಸ್ ಅವ್ರು ಹೋಗಿ ಸೋಲಿಸ್ತಾರೆ. ಅದು ಡಾಮಿನೇಟ್ ಮಾಡಿ ಸೋಲಿಸ್ತಾರೆ ಅಂತ ಹೇಳಿದ್ರೆ ಬಿ ಸಿ ರಮೇಶ್ ಅವರು ಮಾಸ್ಟರ್ ಪ್ಲ್ಯಾನ್ ಏನೋ ಮಾಡಿದರು. ಬಟ್ ಫಸ್ಟ್ ಹಾಫ್ ಅಷ್ಟೊಂದೇನು ಚೆನ್ನಾಗಿಲ್ಲ. ಅವರು ಹೋಗಿ ಎಂಟಿ ರೈಡು, ಇವರು ಹೋಗಿ ಎಂಟಿ ರೈಡು. ಬಟ್ ಡಿಫೆಂಡರ್ಸ್ ಯಾರು ಕೂಡ ಬಿಟ್ಕೊಡ್ತಾನೆ ಇಲ್ಲ. ಆ ಥರ ಇದ್ದಿದ್ದು ನಮ್ಮ ಬೆಂಗಳೂರು ಬುಲ್ಸ್ ಅವರು ಯಾವಾಗೆಲ್ಲ ಡಿಫೆಂಡಿಂಗಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅವಾಗ ಎಲ್ಲ ಮ್ಯಾಚು ಕೂಡ ಗೆದ್ದಿದ್ದೀವಿ. ನಾವು ಪಟ್ನಾ ಪೈರೇಟ್ಸ್ ವಿರುದ್ಧ ಸೋತಿದ್ದು ಏನಕ್ಕೆ ಅಂತ ಹೇಳಿದ್ರೆ ಡಿಫೆಂಡರ್ಸ್ ಎಲ್ಲರೂ ಫೇಲ್ ಆಗಿದ್ದು. ಯಾರ ಕಡೆಯಿಂದ ಪಾಯಿಂಟ್ಸೇ ಬಂದಿಲ್ಲ. ತೊಗೊಂಡಿದ್ರೆ ಒಂದು 2-3 ಪಾಯಿಂಟ್ ಅಷ್ಟೇ ತೊಗೊಂಡಿರೋದು. ಬಟ್ ಇವತ್ತಿನ ಮ್ಯಾಚಲ್ಲಿ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಅಂತೂ ಬೆಂಗಳೂರು ಬುಲ್ಸ್ ಅವ್ರದ್ದು. ದೀಪಕ್ ಶಂಕರ್ ಬ್ರೋ, ನೀವಂತೂ ಮಾನ್ಸ್ಟರ್ ಮಗ, ನೀನಂತೂ ಮಾನ್ಸ್ಟರ್. ಒಬ್ಬೊಬ್ಬರೇ ಹೋಗ್ಬಿಟ್ಟು ಹಿಡ್ಕೊಂಡು ಎಳ್ಕೊಬಂದು ಮಿಸ್ ಆಗ್ತಾರೆ ಅಂತ ಹೇಳಿದ್ರೆ ಎಷ್ಟು ಪವರ್ ಇರ್ಬೋದು ಆ ಮನುಷ್ಯನ ಹತ್ರ. ಯಾರು ಬರ್ತಾರೆ ಇಲ್ಲ, ಸಪೋರ್ಟ್ಗೆ ಬರ್ತಾಯಿಲ್ಲ ಯಾರು ಕೂಡ. ಹೋಗಿ ದೀಪಕ್ ಶಂಕರ್ ಹಿಡ್ಕೋತಾರೆ, ಹಿಡ್ಕೊಂಡು ಯಾರು ಬರ್ತಾಯಿಲ್ಲ. ನಾನೇ ಹಿಡ್ಕೊಬಂದು ಒಳಗಡೆ ಹಾಕ್ತೀನಿ, ಆಮೇಲೆ ಬೇಕಿದ್ರೆ ನೀವು ಬಂದು ಅವ್ರ ಮೇಲೆ ಬೀಳಿ ಅಂತ ಒಂದು ಕಾನ್ಸೆಪ್ಟಲ್ಲೇ ಇದ್ದಿದ್ದು. ದೀಪಕ್ ಶಂಕರ್ ಅಂತೂ ಸೀರಿಯಸ್ಲಿ ಮಾನ್ಸ್ಟರ್. ಒಬ್ಬೊಬ್ಬರೇ ಹೋಗಿ ಹಿಡ್ಕೊಬರ್ತಾರೆ. ತುಂಬ ಸಲ ಆ ಥರ ಹಿಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಈ ಕೆಲಸನೂ ಕೂಡ ಫಜಲ್ ಅಟ್ರಾಚಲ್ಲಿ ಮಾಡ್ತಾಯಿದ್ರು ಆಗಿನ ಕಾಲದಲ್ಲಿ ಮೀನ್ಸ್ ಒಂದು 3-4 ಇಯರ್ಸ್. ಇವಾಗಲೂ ಮಾಡ್ತಾರೆ, ಆ ಥರ ಫಾರ್ಮಲ್ಲಿ ಇದ್ದಾರೆ. ಬಟ್ ಇವತ್ತಿನ ಮ್ಯಾಚಲ್ಲಿ ಫಜಲ್ ಅಟ್ರಾಚಲ್ಲಿ ಅವ್ರದ್ದು ಏನು ಕೂಡ ಆಟ ನಡೀಲೇ ಇಲ್ಲ. ದಬಾಂಗ್ ಡೆಲ್ಲಿ ಅವ್ರದ್ದು ಯಾರೂ ನಡೀಲಿಲ್ಲ ಬಿಡಿ. ಅದು ಲಾಸ್ಟು ಸೆಕೆಂಡ್ ಹಾಫ್ ಲಾಸ್ಟ್ ಚಾರ್ಜಲ್ಲಿ ಸ್ವಲ್ಪ ಪಾಯಿಂಟ್ಸ್ ಅವ್ರಿಗೆ ತೊಗೊಂಡಿದ್ದು. ಬೆಂಗಳೂರು ಬುಲ್ಸ್ ಅವ್ರು ಒಂಥರ ಬಿಟ್ಕೊಟ್ಟಂಗಿತ್ತು. ಆ ಲಾಸ್ಟಲ್ಲಿ ಪಾಯಿಂಟ್ಸನ್ನು ಬಿಟ್ಕೊಟ್ಟಂಗೆ ಇದ್ದಿದ್ದು. ಬಟ್ ಅಲಿರಿಜಾ ಮಿರ್ಜಾ ಏನೋ ಆಪತ್ ಬಾಂಧವ, ಅವ್ರ ಬಗ್ಗೆ ಎಷ್ಟು ಮಾತಾಡೋದು. ಎವ್ರಿ ಮ್ಯಾಚ್ ಪರ್ಫಾರ್ಮ್ ಮಾಡ್ತಾರೆ. ಆ ಒಂದು ಸೂಪರ್ ರೈಡು ಅದೇ ಮ್ಯಾಚ್ನ ಟರ್ನ್ ಮಾಡಿದ್ದು ನಮ್ಮ ಬೆಂಗಳೂರು ಬುಲ್ಸ್ ಅವ್ರಿಗೆ. ಅದಂತೂ ಅವರು ನಮ್ಮ ಬೆಂಗಳೂರು ಬುಲ್ಸ್ ಅಲಿರಿಜಾ ಮಿರ್ಜಾ ಅವರೇ ಸೇವ್ ಮಾಡಿದ್ರು. ಪಾಪ ಆಚೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಅವರೇ ಕಾಲು ಹಿಡ್ಕೊಂಡು ಲ್ಯಾಬಿ ಒಳಗಡೆ ಫುಲ್ಲು ಅಲ್ಲೇ ಇತ್ತು ಕಾಲು. ಇಲ್ಲ ಅಂತ ಹೇಳಿದ್ರೆ ಪಕ್ಕಾ ಸೂಪರ್ ರೈಡ್ ಬರ್ತಾರಲ್ಲ. ಬಟ್ ಅಲ್ಲೇ ಮ್ಯಾಚ್ ಟರ್ನ್ ಆಗಿದೆ. ಆ್ಯಕ್ಚುಲಿ ಸೂಪರ್ ರೈಡ್ ಯಾವಾಗ ಬಂತು ಮ್ಯಾಚ್ ಅಂತೂ ಕಂಪ್ಲೀಟ್ ಆಗಿ ಚೇಂಜ್ ಇತ್ತು. ಅದು ನಮ್ಮ ಬೆಂಗಳೂರು ಬುಲ್ಸ್ ಕಡೆಗೆ ಟರ್ನ್ ಆಯಿತು. ಆದರೂ ಇವತ್ತಿನ ಮ್ಯಾಚ್ ಅಂತೂ ಬೆಂಕಿ ಇತ್ತು ಮಗ. ಅದು ದಬಾಂಗ್ ಡೆಲ್ಲಿ ಅವ್ರನ್ನ ಸೋಲಿಸ್ತಾರೆ. ಮತ್ತು ಅಲಿರಿಜಾ ಮಿರ್ಜಾ ಅವನು ಎಂಥ ಪರ್ಫಾರ್ಮೆನ್ಸು. ಆ್ಯಂಡ್ ಯೋಗೇಶ್ ಜಯ ಪಟ್ನಾ ಪೈರೇಟ್ಸ್ ವಿರುದ್ಧ ಪಾಯಿಂಟ್ಸೇ ತಗೊಳಕ್ಕಾಗ್ತಿರಲ್ಲ. ಅಯಾನ್ ಲೋಚಬ್ ಎವ್ರಿ ಟೈಮ್ ಅವ್ರನ್ನ ಟಚ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಇವತ್ತಂತೂ ಹಿಡ್ದು ಹಾಕಿದ್ರು. ಸಂಜಯ್ ದುಲ್ಲು ಎಂಥ ಟ್ಯಾಕಲ್ ಮಾಡಿದ್ದು. ಸತ್ಯಪ್ಪ ಪಟ್ಟಿ ಸಖತ್ತಾಗೆ ಮಾಡಿದ್ರು. ದೀಪಕ್ ಶಂಕರ್ ಬಗ್ಗೆ ಮಾತಾಡೋಂಗಿಲ್ಲ, ನೆಕ್ಸ್ಟ್ ಲೆವೆಲು. ಅಲಿರಿಜಾ ಮಿರ್ಜಾನಂತೂ ಬ್ರೋ ಇಷ್ಟೇ ನಿಮಗೆ. ಆಶೀಶ್ ಮಾಲಿಕ್ ಓಕೆ, ಒಳ್ಳೆ ಪರ್ಫಾರ್ಮೆನ್ಸೇ ಮಾಡಿದ್ರು. ಇವತ್ತಿನ ಮ್ಯಾಚ್ ಅಂತೂ ಸೀರಿಯಸ್ಲಿ ದಬಾಂಗ್ ಡೆಲ್ಲಿ ಅವ್ರನ್ನ ಹಾಕ್ಬಿಟ್ರು ಹಂಗೇನೆ. ಪಾಸಿಟಿವಲ್ಲಿ ಇವಾಗ ನಮ್ಮ ಬೆಂಗಳೂರು ಬುಲ್ಸ್ ಅವರು ಟಾಪ್ 3 ಉಳ್ಕೊಂಡಿದ್ದಾರೆ. ತೆಲುಗು ಟೈಟನ್ಸು ಕೂಡ ಮ್ಯಾಚ್ನ ಗೆದ್ದರು. ಬಟ್ ಟಾಪ್ 3 ನಮ್ಮ ಬೆಂಗಳೂರು ಬುಲ್ಸ್ ಉಳ್ಕೊಂಡಿದ್ದಾರೆ. ಟಾಪ್ 4 ಫಿನಿಷ್ ಮಾಡಬೇಕು ಅಂತ ಹೇಳಿದ್ರೆ ಇನ್ನೆರಡು ಮ್ಯಾಚು ಕೂಡ ಗೆಲ್ಲಬೇಕು. ಮತ್ತು ಇವಾಗ ನಾವು ಟಾಪ್ 8ಗೆ ಕ್ವಾಲಿಫೈ ಆಗಿದ್ದೀವಿ. ಇದೆಲ್ಲ ಮ್ಯಾಟ್ ಆಗಲ್ಲ. ಟಾಪ್ 4ಅಲ್ಲಿ ನಾವು ಹೋಗಬೇಕು ಅಂತ ಹೇಳಿದ್ರೆ ಇರೋ ಇನ್ನೆರಡು ಮ್ಯಾಚ್ನೂ ಕೂಡ ಗೆಲ್ಲೇಬೇಕು ಮಗ, ಬೇರೆ ಆಪ್ಷನ್ನೇ ಇಲ್ಲ. ಬಟ್ ದಬಾಂಗ್ ಡೆಲ್ಲಿ ವಿರುದ್ಧ ಗೆದ್ರಲ್ಲ ಒಂಥರ ಖುಷಿ ಆಗಿಬಿಡ್ತು. ಯಾಕಂತ ಹೇಳಿದ್ರೆ ಪಟ್ನಾ ಪೈರೇಟ್ಸ್ ವಿರುದ್ಧ ಸೋತ್ಬಿಟ್ಟು ಎಂತೆಂಥ ಟೀಮೆಲ್ಲ ಸೋತ್ಬಿಟ್ಟಿದ್ದೀವಿ. ದಬಾಂಗ್ ಡೆಲ್ಲಿ ಮೇಲೆ ಗೆದ್ದ ಮೇಲೆ ಎಲ್ಲರ ಮುಗ್ದಲ್ಲೂ ಖುಷಿ. ಅಲಿರಿಜಾ ಮಿರ್ಜಾನಂತೂ ಮಧ್ಯ ಅಂದರೆ ಮ್ಯಾಚ್ ಬಿಟ್ವೀನಲ್ಲೇ ಫುಲ್ಲು ತೊಡೆಯ ತಟ್ಕೊಂಡು ಬಿ ಸಿ ರಮೇಶ್ಗೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ. ಅಂದರೆ ಲಾಸ್ಟ್ ಮ್ಯಾಚ್ ಸೋತ್ವಲ್ಲ, ಅದಕ್ಕೋಸ್ಕರ ನಾವು ಸಖತ್ತಾಗಿ ಬೈದಿರ್ತಾರೆ. ಬಿ ಸಿ ರಮೇಶ್ ಅವರು ಫುಲ್ ಕ್ಲಾಸ್ನ ತಗೊಂಡಿರ್ತಾರೆ ಎಲ್ಲರಿಗೂ. ಸೊ ಅದನ್ನು ರಿವೆಂಜ್ನ ಆ್ಯಕ್ಚುಲಿ ತೀರಿಸ್ಕೊಂಡ್ರು ಅಂತ ಅನಿಸುತ್ತೆ. ಬಟ್ ಎಂಡ್ ಆಫ್ ದಿ ಡೇ ಫುಲ್ ಖುಷಿ ಆಯಿತು ನಮ್ಮ ಬೆಂಗಳೂರು ಬುಲ್ಸ್ ಅಭಿಮಾನಿಗಳು ಎಲ್ಲರಿಗೂ ಫುಲ್ ಖುಷಿಯಾಗಿರಿ, ಚಿಲ್ ಮಾಡ್ತಾಯಿರಿ. ಬೆಂಗಳೂರು ಬುಲ್ಸ್ ಈ ಸಲ ಕಪ್ ಗೆಲ್ತಾರೆ ಅಂತ ನನಗೇನೋ ಅನ್ನಿಸ್ತಾ ಇದೆ. ದಬಾಂಗ್ ಡೆಲ್ಲಿ ವಿರುದ್ಧ ಗೆದ್ರಲ್ಲ. ಬಟ್ ನನಗೆ ಇವಾಗೆ ಒಂದು ಬೇಜಾರು ಏನಿರೋದಂತ ಹೇಳಿದ್ರೆ ಪುನೇರಿ ಪಲ್ಟನ್ಸ್ ಮೇಲೆ ಒಂದು ಮ್ಯಾಚ್ ಆದರೂ ಗೆಲ್ಲಬೇಕಾಗಿತ್ತು ಮಗ. ಒಂದು ಮ್ಯಾಚ್ ಆದರೂ ಗೆಲ್ಲಬೇಕಾಗಿತ್ತು. ಆ ಟೈ ಬ್ರೇಕರ್ ಇದೆಯಲ್ಲ ನನ್ನ ಮಗಂದು 4-4 ಮ್ಯಾಚು ಸೋತಿರೋದು ಟೈ ಬ್ರೇಕರಲ್ಲಿ. ಆ ಮ್ಯಾಚಲ್ಲಾದರೂ 2 ಮ್ಯಾಚ್ ಗೆದ್ದಿದೆ. ಟಾಪ್ 2 ನಮಗೆ ಇವಾಗ ಅವಕಾಶ ಇರ್ತಾಯಿತ್ತು. ಬಟ್ ಆ ಒಂದು ಅವಕಾಶ ನಾವು ಕಳ್ಕೊಬಿಟ್ಟಿದ್ದೀವಿ. ಟಾಪ್ 2 ಆಗಲ್ಲ. ಓಕೆ, ಇವಾಗ ಟಾಪ್ 4 ಫಿನಿಷ್ ಮಾಡಬೇಕು ಅಂತ ಹೇಳಿದ್ರೆ ಇನ್ನೆರಡು ಮ್ಯಾಚ್ನ ಗೆದ್ರೆ ಆಗ್ಬಿಡ್ತು. ನೋಡೋದ ಏನಾಗುತ್ತೆ ಬೆಂಗಳೂರು ಬುಲ್ಸ್ ಅವರು ಏನು ಮಾಡ್ತಾರೆ ಅಂತ. ಸೊ ನಿಮಗೆ ಇವತ್ತಿನ ಮ್ಯಾಚಲ್ಲಿ ಏನೆಲ್ಲ ಹೊಸದನ್ನಿಸ್ತು, ಏನೆಲ್ಲ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅಂದರೆ ಫಸ್ಟ್ ಆ ಒಂದು ಕೆಲಸನ ಮಾಡಿಕೊಡಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಮಗ, ಹೋಗಿ ಜಾಯ್ನ್ ಆದರೆ ನಿಮಗೆ ಮೋರ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಸಿಗ್ತೀನಿ ಬಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು.